ನೇಪಾಳ ಮತ್ತೆ ಸುದ್ದಿಯಲ್ಲಿದೆ. ಈ ಹಿಂದೆ ಜೆನ್ಜಿಗಳ ದಂಗೆಯ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದರೆ ಈಗ ಅಲ್ಲಿನ ಪ್ರಧಾನಿ ಮತ್ತು ಮಂತ್ರಿಮಂಡಲದ ಕಾರಣಕ್ಕೆ ಸುದ್ದಿಯಲ್ಲಿದೆ. ಅಲ್ಲಿ 35 ವರ್ಷದ ಬಾಲೇಂದ್ರ ಶಾ ಎಂಬ ಹಸಿ ಯುವಕ ಪ್ರಧಾನಿಯಾಗಿದ್ದಾರೆ. ಅದಕ್ಕಿಂತಲೂ ವಿಶೇಷ ಏನೆಂದರೆ ಅವರ ಮಂತ್ರಿಮಂಡಲದ ಸಚಿವರ ವಯಸ್ಸು. 15 ಮಂದಿಯ ಸಚಿವ ಸಂಪುಟದಲ್ಲಿ ಹೆಚ್ಚಿನವರು 40 ವರ್ಷಗಳಿಂದ ಕೆಳಗಿನವರು ಮತ್ತು ಉತ್ಸಾಹಿಗಳು. ನಿಮಗೆ ಗೊತ್ತಿರಲಿ, ಈ ಬಾಲೇಂದ್ರ ಶಾ ಓದಿದ್ದು ನಮ್ಮ ಬೆಂಗಳೂರಿನಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಇವರೊಬ್ಬರೇ ಅಲ್ಲ, ಇವರ ಕ್ಯಾಬಿನೆಟ್ನಲ್ಲಿರುವ ಹೆಚ್ಚಿನ ಸಚಿವರು ಓದಿದ್ದು ಭಾರತದಲ್ಲೇ. 2025 ಸೆಪ್ಟೆಂಬರ್ನಲ್ಲಿ ನೇಪಾಳದ ಪ್ರಧಾನಿ KP ಒಲಿ ಶರ್ಮಾ ಅವರು ಸೋಷಿಯಲ್ ಮೀಡಿಯಾ ಬಿಲ್ ಅನ್ನು ಜಾರಿಗೊಳಿಸಲು ಪ್ರಯತ್ನಿಸಿದರು. ಇದು ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನು ಹೇರುವ ಉದ್ದೇಶವನ್ನು ಹೊಂದಿತ್ತು. ಯುವಕ ಯುವತಿಯರು, ಮುಖ್ಯವಾಗಿ ಜೆನ್ಜಿ ಎಂದು ಕರೆಯುವ ವಯಸ್ಸಿನ ಸಮುದಾಯ ಇದನ್ನು ವಿರೋಧಿಸಿ ಬೀದಿಗಿಳಿಯಿತು. ಜೆನ್ಜಿ ಅಂದರೆ 1997 ಮತ್ತು 2012 ನಡುವೆ ಜನಿಸಿದವರು ಎಂದು ಅರ್ಥ. ಆರಂಭದಲ್ಲಿ ಪ್ರತಿಭಟನೆ ಆನ್ಲೈನ್ನಲ್ಲಿ ಆರಂಭವಾಯಿತು. ಆ ಬಳಿಕ ಅದು ದೇಶಾದ್ಯಂತ ಪ್ರತಿಭಟನೆಯಾಗಿ ತಿರುಗಿತು. ಜನರು ರಸ್ತೆಗಿಳಿದರು. ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿತು. ರಕ್ತಪಾತವೂ ನಡೆಯಿತು. ಸುಮಾರು 75 ಮಂದಿ ಪ್ರತಿಭಟನೆಯಲ್ಲಿ ಸಾವಿಗೆ ತುತ್ತಾದರು. ಹಮ್ಮಿ ನೇಪಾಳ ಎಂಬ ಸಂಸ್ಥೆಯ ಅಧ್ಯಕ್ಷ ಸುಡಾನ್ ಗುರುಂಗ್ ಮುಂತಾದವರ ನೇತೃತ್ವದಲ್ಲಿ ಜೆನ್ಜಿ ಸಮೂಹ ರಸ್ತೆಗಿಳಿದಿತ್ತು. ಇದಕ್ಕೂ ಅಲ್ಲಿನ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗೂ ಸಂಬಂಧ ಇರಲಿಲ್ಲ. ಸೋಷಿಯಲ್ ಮೀಡಿಯಾವೇ ಮುಖ್ಯ ಸಂವಹನ ಕೇಂದ್ರವಾಯಿತು. ಪ್ರತಿಭಟನೆಯು ಭ್ರಷ್ಟಾಚಾರದ ವಿರುದ್ಧ ತಿರುಗಿತು. ಯುವ ಸಮುದಾಯದ ಸಮಸ್ಯೆಗಳತ್ತ ಪ್ರತಿಭಟನಾಕಾರರು ಗಮನ ಸೆಳೆದರು. ಪ್ರತಿಭಟನೆಯ ಒತ್ತಡದಿಂದ KP ಶರ್ಮಾ ಅವರ ಸರ್ಕಾರ ಉರುಳಿತು. ಹಲವು ಸಚಿವರನ್ನು ಥಳಿಸಲಾಯಿತು. ಸಾವು ಸಂಭವಿಸಿತು. ಆ ಬಳಿಕ 2026 ಮಾರ್ಚ್ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಲೇಂದ್ರ ಶಾ ನೇತೃತ್ವದ RSP ಪಕ್ಷವು ದೊಡ್ಡ ಗೆಲುವು ಸಾಧಿಸಿತು. ಇವರು ಜೆನ್ಜಿ ಪ್ರತಿಭಟನೆಗೆ ಬೆಂಬಲ ಸಾರಿದ್ದರು. ಈ ಜೆನ್ಜಿ ಪ್ರತಿಭಟನೆಗಿಂತ ಕೇವಲ 4 ವರ್ಷಗಳ ಮೊದಲು ಇವರು RSP ಪಕ್ಷವನ್ನು ಕಟ್ಟಿದರು. ನೇಪಾಳದ ಪಾರ್ಲಿಮೆಂಟಿನ 275 ಸ್ಥಾನಗಳ ಪೈಕಿ 182 ಸ್ಥಾನಗಳನ್ನು ಇವರ ಪಕ್ಷ ಗೆದ್ದುಕೊಂಡಿತು. ಇದೀಗ ಇವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೇ ವೇಳೆ ಇವರು ತನ್ನ ಸಂಪುಟಕ್ಕೆ 15 ಮಂದಿ ಸಚಿವರನ್ನು ಸೇರಿಸಿಕೊಂಡಿದ್ದಾರೆ. ಇವರಲ್ಲಿ ಹೆಚ್ಚಿನವರೆಲ್ಲ ಎಳೆ ವಯಸ್ಸಿನವರೇ. ಗೃಹ ಸಚಿವ ಸುಡಾನ್ ಗುರುಂಗ್ ಅವರ ವಯಸ್ಸು 38, ಕಾನೂನು ಸಚಿವ ಶೋಭಿತಾ ಗೌತಮ್ ಅವರ ವಯಸ್ಸು 30, ಸಾಮಾನ್ಯ ಆಡಳಿತ ಇಲಾಖೆಯ ಸಚಿವೆ ಪ್ರತಿಭಾ ರವಾಲ್ಗೆ 32 ವರ್ಷ, ಕೃಷಿ ಸಚಿವ ಗೀತಾ ಚೌಧರಿಗೆ 33 ವರ್ಷ, ಕಾರ್ಮಿಕ ಸಚಿವರಾಗಿ 34 ವರ್ಷದ ದೀಪಕ್ ಶಾ ಆಯ್ಕೆಯಾಗಿದ್ದಾರೆ. ಶಿಕ್ಷಣ ಸಚಿವರಾಗಿ ಸಸ್ಮಿತಾ ಪೋಖರಾಲ್ ಆಯ್ಕೆಯಾಗಿದ್ದು ಅವರಿಗೆ 29 ವರ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸೀತಾ ಬಾದಿಗೆ 30 ವರ್ಷ, ಆರೋಗ್ಯ ಸಚಿವ ನಿಶಾ ಮಹತೋಗೆ 38 ವರ್ಷ, ಸಾರಿಗೆ ಸಚಿವ ಸುನಿಲ್ ಲಾಂಸಾಲ್ಗೆ 35 ವರ್ಷ. ವಿಶೇಷ ಏನೆಂದರೆ ಇವರ ಸಚಿವ ಸಂಪುಟದ ಹೆಚ್ಚಿನ ಎಲ್ಲರೂ ಮಾಸ್ಟರ್ಸ್ ಓದಿದವರು, PhD ಮಾಡಿದವರು, ಒಟ್ಟಾಗಿ ಹೇಳಬೇಕೆಂದರೆ ಹೈ ಅಕಾಡೆಮಿಕ್ ಪ್ರೊಫೈಲ್ ಉಳ್ಳವರು. ಈ ತರುಣಿಯರ ಸರ್ಕಾರದ ಮೇಲೆ ಈಗ ನೇಪಾಳವೂ ಸಹಿತ ಎಲ್ಲೆಡೆ ಕುತೂಹಲ ಉಂಟಾಗಿದೆ. ಇವರು ಹೇಗೆ ಸರ್ಕಾರ ನಿಭಾಯಿಸಬಹುದು ಮತ್ತು ಜೆನ್ಜಿ ಸಮುದಾಯದ ಭರವಸೆಯನ್ನು ಹೇಗೆ ಉಳಿಸಿಕೊಳ್ಳಬಹುದು ಎಂಬ ಕುತೂಹಲ ಎಲ್ಲೆಡೆ ಇದೆ. ಸಾಮಾನ್ಯವಾಗಿ ನೇಪಾಳದ ಪ್ರಧಾನಿ ತನ್ನ ಮೊಟ್ಟಮೊದಲ ವಿದೇಶ ಪ್ರವಾಸವನ್ನು ಭಾರತದಿಂದ ಆರಂಭಿಸುವುದು ರೂಢಿ. ಆದರೆ KP ಒಲಿ ಶರ್ಮಾ ಅವರು ಈ ಹಿಂದೆ ಚೀನಾದಿಂದ ಈ ಪ್ರವಾಸವನ್ನು ಆರಂಭಿಸಿದ್ದರು. ಅವರು ಕಮ್ಯುನಿಸ್ಟ್ ಪಕ್ಷದ ಪ್ರತಿನಿಧಿಯಾಗಿದ್ದೂ ಕೂಡ ಇದಕ್ಕೆ ಕಾರಣವಾಯಿತು. ಸದ್ಯ ನೇಪಾಳ ಭಾರತಕ್ಕಿಂತ ಹೆಚ್ಚು ಚೀನಾಕ್ಕೆ ಹತ್ತಿರವಾಗಿದೆ. ಈ ಬಾಲೇಂದ್ರ ಶಾ ಅವರು ಗ್ರೇಟರ್ ನೇಪಾಳ ರಾಷ್ಟ್ರದ ನಕ್ಷೆಯನ್ನು ಈ ಹಿಂದೆ ಹಂಚಿಕೊಂಡಿದ್ದರು. ಅದರಲ್ಲಿ ಭಾರತದ ಪ್ರದೇಶಗಳು ಸೇರಿದ್ದವು. ಈ ಹಿನ್ನೆಲೆಯಲ್ಲಿ ಬಾಲೇಂದ್ರ ಶಾ ಅವರ ಪದಗ್ರಹಣ ಮತ್ತು ಸಚಿವ ಸಂಪುಟದ ಬಗ್ಗೆ ಭಾರತ ಹೆಚ್ಚೇನೂ ಆಸಕ್ತಿ ವಹಿಸಲಿಲ್ಲ. ಅವರು ತಮ್ಮ ವಿದೇಶ ಪ್ರವಾಸವನ್ನು ಭಾರತದಿಂದ ಆರಂಭಿಸುತ್ತಾರೋ ಗೊತ್ತಿಲ್ಲ. ಆದರೆ ಭಾರತದಲ್ಲಿ ಓದಿರುವ ಮತ್ತು ಅವರ ಸಚಿವ ಸಂಪುಟದ ಹೆಚ್ಚಿನವರು ಭಾರತದಲ್ಲಿ ಶಿಕ್ಷಣ ಪಡೆದಿರುವ ಕಾರಣ ಅವರ ನಡೆಯ ಬಗ್ಗೆ ಕುತೂಹಲ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್
piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.